ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ನ್ಯೂಸ್ ಏನೆಂದರೆ ಪಿಂಚಣಿ ಹಣ ರಿಲೀಸ್ ಆಗಿದೆ ಎಂದು ಹೇಳುತ್ತಿದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾವು ಕರ್ನಾಟಕ ಸರ್ಕಾರದ ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡೋಣ. ಒಂದಲ್ಲ 10 ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡೋಣ. ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡುತ್ತೇನೆ. ಹಾಗಾಗಿ ಇಂಥ ಮಾಹಿತಿಗಳ ಸಲುವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಮಾಹಿತಿ ಇಷ್ಟ ಆದಲ್ಲಿ ಕೊನೆಗೆ ಈಗ ಒಂದನೇದಾಗಿ ನೋಡೋಣ. ಕರ್ನಾಟಕ ಸರ್ಕಾರದಲ್ಲಿ ಮೊದಲು ಪಿಂಚಣಿ ಪಡೆದುಕೊಳ್ಳುತ್ತಿರುವ ವ್ಯಕ್ತಿಗಳು ಎಷ್ಟು, ಯಾವ ಪಿಂಚಣಿಗಳನ್ನು ಎಷ್ಟೆಷ್ಟು ವ್ಯಕ್ತಿಗಳು ಪಡ್ಕೋತಾರೆ ಅನ್ನೋದನ್ನು ನೋಡೋಣ್ರಿ. ಒಂದನೇದಾಗಿ ಆಂಧ್ರ ಮತ್ತು ಅವ್ರಿಗೆ ಎಷ್ಟೆಷ್ಟು ನಮ್ಮ ಕರ್ನಾಟಕ ಸರ್ಕಾರ ಎಷ್ಟು ಬಜೆಟ್ ಇಡದೈತೆ ಅನ್ನೋದನ್ನು ನೋಡೋಣ್ರಿ. ಇದ್ರೊಳಗೆ ಈಗ ವೃದ್ಧಾಪ್ಯ ಪಿಂಚಣಿ ಯೋಜನೆ, ಇದರ ಒಟ್ಟು ಫಲಾನುಭವಿಗಳು ಎಷ್ಟದಾರ್ರಿ ಅಂದ್ರೆ 18,77,747. ಇದು ಕರ್ನಾಟಕದ ಅಧಿಕೃತ ಮಾಹಿತಿ ಇಟ್ಕೊಂಡು ಹೇಳ್ತಾ ಇರೋದ್ರಿ, ಹಂಗ ಹೇಳ್ತಾ ಇಲ್ರಿ. ನಮ್ಮ ಸರ್ಕಾರದ ವೆಬ್ಸೈಟ್ಗಳಲ್ಲಿ ಇದ್ದ ಮಾಹಿತಿ ರೀ. ಮತ್ತು ವಿಧವಾ ಪಿಂಚಣಿ ಪಡೆದುಕೊಳ್ಳೋರು 1,75,430 ಮಂದಿ ನಮ್ಮ ಪಿಂಚಣಿಯನ್ನು ಪಡ್ಕೋತಾರ್ರಿ. ಅಂಗವಿಕಲರಿ 89,437 ರೀ. ಇವ್ರಿಗೆ ಬಜೆಟ್ನು ಹೇಳ್ತಾನೆ ರೀ ಇಂದಾಡ್ಸ. ಈಗ ಸಂಧ್ಯಾ ಸುರಕ್ಷಾ ಯೋಜನೆ 2,93,867 ಜನ ಪಡೆದುಕೊಳ್ಳುತ್ತಾರೆ. ಮತ್ತು ಮನಸ್ವಿನಿ ಯೋಜನೆಯನ್ನು ಎಷ್ಟು ಜನ ಪಡ್ಕೋತಾವ ನೋಡ್ರಿ. ಅಂದ್ರೆ ಕರ್ನಾಟಕ ಒಂದು ಅಧಿಕೃತ, ಅಂದ್ರೆ ನಿಮಗೆಲ್ಲ ಕಡೆ ಸಿಗ್ತೈತ್ರಿ. ಸೇವಾ ಸಿಂಧು ಪೋರ್ಟಲ್ದಾಗೂ ಸಿಗ್ತೈತ್ರಿ, ಇನ್ನಿತರ ಪೋರ್ಟಲ್ದಾಗೂ ಇದ್ರ ಮಾಹಿತಿ ಇಟ್ಟಿರ್ತಾರ್ರಿ. ಮನಸ್ವಿನಿ ಯೋಜನೆ ರೀ 1,38,728 ಜನ ಪಡ್ಕೋತಾರ್ರಿ. ಮತ್ತು ಇನ್ನು ಮೈತ್ರಿ ಯೋಜನೆ ಅಂತ ಹೇಳ್ತೀರಿ, ಅದನ್ರಿ 1,992 ಜನ ಪಡೆದುಕೊಳ್ತಾರ್ರಿ. ಸಾಲ ಬಾಧ್ಯತೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತ ಪತ್ನಿಗೆ ಪಿಂಚಣಿ ಯೋಜನೆ ರೀ, ಇದನ್ನ ಎಷ್ಟು ಮಂದಿ ಪಡ್ಕೋತಾರ್ರಿ, ಎಷ್ಟು ಅಂದಾಜು ರೀ. ಇದೊಂದು ಎಕ್ಯುರೇಟ್ ಗೊತ್ತಿಲ್ರಿ, ಆದ್ರೆ ಇದು ಇಲ್ಲಿ ಬರ್ದಾರ್ರಿ ಅವ್ರ ಒಂದು ಮಾಹಿತಿ. 5,853 ಮಂದಿ. ಇದೊಂದು ಭಾಳ ನಮ್ಮ ಕರ್ನಾಟಕ ಅನ್ನದಾತರ ಸತ್ತಾರಂದ್ರ, ಈ ಪಿಂಚಣಿ ತಗೋದಿಂದ ದೊಡ್ಡದಲ್ರಿ. ಇಷ್ಟು ಮಂದಿ ಸತ್ತಾರಂದ್ರೆ ಇದಕ್ಕೊಂದು ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೊಂದು ಏನಾರ ಮಾಡಬೇಕಿತ್ರಿ. ಯಾಕೋ ಅವರು ಸರ್ಕಾರದವರು ಗಪ್ಪದಾರ್ರಿ. ಈಗ ನೆಕ್ಸ್ಟ್ ನೋಡೋಣ್ರಿ. ಆಸಿಡ್ಗೆ ದಾಳಿಯಾದ ಮಹಿಳೆಯರಿಗೆ ಪಿಂಚಣಿ, ಇವ್ರು ಎಷ್ಟು ಮಂದಿ ಅದಾರ್ರಿ? 51 ಮಂದಿ ಅದಾರ್ರಿ. ಪಾಪ ಇವ್ರದ್ದು ಇದೈತ್ರಿ. ಇನ್ನು ಸ್ತ್ರೀಯರಿಗೆ ಪಿಂಚಣಿ ಯೋಜನೆ, ಇದು 6,412 ಮಂದಿ ಅದಾರ್ರಿ. ಮತ್ತು ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರ ಇವ್ರದ್ದು ಎಷ್ಟು ಪಿಂಚಣಿ ಎಷ್ಟು ಪಡ್ಕೋತಾ ಅಂದ್ರೆ ರೀ 2,520 ಮಂದಿ ಹೋರಾಟಗಾರರು ಅದಾರ ಅಂದಂಗ್ರಿ. ಯಾವ್ರಿ ನಮ್ಮ ಕರ್ನಾಟಕದಾಗ ರೀ. ಗೋವಾ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾನಸನ ಮತ್ತು ಕುಟುಂಬದ ಪಿಂಚಣಿ 500. ಗೋವಾ ಸ್ವಾತಂತ್ರ್ಯದಾಗ ಪಡೆದುಕೊಳ್ಳೋಕೆ ಹೋರಾಟ ಮಾಡಿದ ಪಿಂಚಣಿದಾರರಿಗೆ ಇದೇನಂದ್ರೆ 577 ಐತ್ರಿ. ಮಾಜಿ ದೇವದಾಸಿಯರ ಮಹಿಳೆಯರಿಗೆ ಇದೊಂದು ಯೋಜನೆ ಐತ್ರಲ್ಲ, ಇದಕ್ಕೆ ಎಷ್ಟು ಮಂದಿ ಪಡ್ಕೋತಾರ ಅಂದ್ರೆ ಕರ್ನಾಟಕದಾಗ ಅಷ್ಟು ಟೋಟಲ್ ಒಂದು 27,000 ಮಂದಿ ಐತ್ರಿ. ಒಟ್ಟು ಪಿಂಚಣಿ ಪಡೆದುಕೊಳ್ಳೋರ ಸಂಖ್ಯೆ ಎಷ್ಟಂದ್ರೆ 76,43,759. ಇದು ಕರ್ನಾಟಕ ಸರ್ಕಾರ ಯಾವಾಗ ಇದನ್ನ ಮಾಹಿತಿ ಹೊರಗೆ ಹಾಕೈತೆ ಅನ್ನಕ ಇಲ್ಲೊಂದು ಮಾಹಿತಿ ಐತ್ರಿ. ಮಾರ್ಚ್ 2024 ಕೊಟ್ಟೈತ್ರಿ ಮಾಹಿತಿ. ಈಗ ಅದ್ರ ಹೆಚ್ಚಿಗೆ ಆಗಿರ್ತೈತ್ರಿ, ಆಲ್ಮೋಸ್ಟ್ ಆಲ್ ಹೆಚ್ಚಿಗೆ ಆಗಿರ್ತೈತ್ರಿ. ಇದು ಅವಾಗಿಂದ ಅಪ್ಡೇಟ್ ಮಾಡಿಲ್ರಿ ಸರ್ಕಾರ. ಈಗ ನೆಕ್ಸ್ಟ್ ಏನು ಬರೋಣ್ರಿ, ಪಿಂಚಣಿ ಹಣ ರಿಲೀಸ್ ಆಗೈತೋ ಇಲ್ಲೋ ಅಂತ ಕೇಳ್ತಿರಲ್ರಿ. ಈಗ ಅದ್ರ ಬಗ್ಗೆ ಮಾಹಿತಿ ನೋಡೋಣ್ರಿ. ಈಗ
ಅದ್ರ ಬಗ್ಗೆ ಮಾಹಿತಿ ನೋಡೋಣ್ರಿ. ಈಗ ಒಂದು ಊರ್ದು ಸೆಲೆಕ್ಟ್ ಮಾಡೋಣ್ರಿ. ಈಗ ಒಂದು ಪಿಂಚಣಿ ಸ್ಟೇಟಸ್ ಹೆಂಗೆ ಚೆಕ್ ಮಾಡ್ಕೋದು ಅಂತ ಒಬ್ಬೊಬ್ರು ಹೇಳ್ತಿರ್ತಾರೆ ರೀ. ಅವ್ರಿಗೆ ಗೊತ್ತಾಗಂಗಿಲ್ಲ ರೀ. ಅವ್ರಿಗೆ ಒಂದು ಫೋಟೋಲ್ ಹೇಳ್ತೇನೆ ರೀ. ನೋಡ್ರಿ, ಇದು ಕರ್ನಾಟಕ ಸರ್ಕಾರ ಎಲ್ಲರಿಗೂ ಕೊಟ್ಟು ಬಿಟ್ಟೈತ್ರಿ. ಇದನ್ನು ಯಾರು ಬೇಕಾದ್ ನೋಡ್ಬೋದ್ರಿ. ಇದ್ರ ಮಾಹಿತಿ ನೋಡ್ಕೋಬೋದ್ರಿ ನೀವು. ಈ ಫೋಟೋಲ್ದಾಗ ಹೋಗ್ಬೇಕ್ರಿ. ಈ ಫೋಟೋಲ್ ಫೋಟೋಲ್ ಹೆಸರು ಏನಂದ್ರೆ ರೀ, ನಿಮಗೆ ಟೈಪ್ ಮಾಡಕ್ಕೆ ಬರ್ತಿತ್ತು ಹಂಗೆ ಮಾಡ್ರಿ. ಟೈಪ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ SSP ಅಂತ ಬಡದ್ ಬಿಡ್ರಿ ಸಾಕು. SSP ಬಡದಕ್ಕೂ ಇದೊಂದು ಪೋರ್ಟಲ್ ಬರತ್ರಿ. ಈ ಪೋರ್ಟಲ್ದಾಗ ಏನು ಮಾಡ್ಬೇಕ್ರಿ, ಪಿಂಚಣಿ ಸ್ಥಿತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ತಿಳ್ಕೊರಿ ನೀವು. ಇಲ್ಲಿ ನಿಮಗೆ ಮಾಹಿತಿ ಸಿಗ್ತೈತಿ. ಈಗ ನಮ್ದು ಒಂದು ಊರು ಅಜ್ಮಸ್ ಬೆಳಗಾವಿ ಸೆಲೆಕ್ಟ್ ಮಾಡಿನ್ರಿ. ಬೆಳಗಾವಿ ತಾಲೂಕು ಸೆಲೆಕ್ಟ್ ಮಾಡತ್ರಿ. ಅದು ಯಾವ ತಾಲೂಕು ಮತ್ತು ಯಾವ್ದು ಮಾಡೋಣ ರಾಯಬಾಗ್ ಮಾಡೋಣ್ರಿ. ಇಲ್ಲಿ ಕೇಳ್ತೈತಿ ಗ್ರಾಮ ಅಥವಾ ನಗರ, ಎಲ್ಲಿ ಪಟ್ಟಣದಾಗದಾರೋ ಅಥವಾ ಏನು ಮತ್ತು ಹಳ್ಳಿಯಾಗದಾರೋ ಕೇಳ್ತೈತ್ರಿ. ಒಂದು ಗ್ರಾಮೀಣ ಸೆಲೆಕ್ಟ್ ಮಾಡೋಣ್ರಿ. ಗ್ರಾಮೀಣ ಸೆಲೆಕ್ಟ್ ಮಾಡಿದ್ಕೊಂಡು ಏನು ಕೇಳ್ತೈತ್ರಿ, ಮತ್ತು ಹೋಬಳಿ ಯಾವ್ದು ಕೇಳ್ತೈತ್ರಿ. ಹೋಬಳಿ ಯಾಕೆ ಐತಂದ್ರೆ ನಿಮ್ಮ ಹೋಬಳಿ ಯಾವ್ದು ಇರುತ್ತೆ ಅದನ್ನು ಕರೆಕ್ಟಾಗಿ ಹೇಳ್ಬೇಕ್ರಿ. ಹೋಬಳಿ ಕುಡ್ಚಿ ಸೆಲೆಕ್ಟ್ ಮಾಡೋಣ್ರಿ. ಕುಡ್ಚಿ ಸೆಲೆಕ್ಟ್ ಆದರೆ ಗ್ರಾಮ ಬರೋಣ್ರಿ. ಈಗ ಗ್ರಾಮಕ್ಕೆ ಬಂದ್ರೆ ಯಾವ್ದು ಮಾಡೋಣ್ರಿ, ಲಾಸ್ಟ್ ಕೇಳ್ತಿ ಕಪ್ಪಲಗುದ್ದಿ ಸೆಲೆಕ್ಟ್ ಮಾಡೋಣ್ರಿ. ಇದಕ್ಕೆ ಏನು ಮಾಡ್ತೈತ್ರಿ, ಎಂಟರ್ ದ ಕ್ಯಾಪ್ಷನ್. ಇವು ಕೋಡ್ ಕೊಟ್ಟಿರ್ತಾರೆ, ಕೋಡ್ ಕ್ಯಾಪ್ಷನ್ ಇದ್ರೊಳಗೆ ಎಂಟ್ರ್ ಮಾಡೋದು. 8, 4, 6 ಕ್ಯಾಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಈಗೇನಾಯ್ತು, ಎಷ್ಟು ಮಂದಿ ಪಿಂಚಣಿ ಪಡ್ಕೋತಾರೆ ಅವ್ರು ಟೋಟಲ್ ಆ ಊರದಾಗ ಅವ್ರದೊಂದು ಲಿಸ್ಟ್ ಕೊಡ್ತೀರಿ. ಈಗ ಲಿಸ್ಟ್ ಕೊಡ್ತಾರೆ. ಈಗ ಕೆಲವರು ನಮಗೆ ಬಂದಾಗ್ಯಾವು 2-3 ತಿಂಗಳಾಯ್ತು ಏನು ಅಂತ ಕೇಳ್ತಾರಲ್ರಿ. ಸರ್ ಇಲ್ಲೇ ಆಯ್ತು ರೀ, ನಿಮಗೂ ಇಲ್ಲಿ ಮಾಹಿತಿ ರೀ. 2-3 ತಿಂಗಳಾಗ್ತೈತಿ. ಇಲ್ಲಿ ನೀವೇ ಚೆಕ್ ಮಾಡ್ಕೊರಿ. ಈಗ ಇಷ್ಟು ಈಜಿ ವಿಧಾನ ಐತೆ ರೀ. ಇಷ್ಟು ಮಾಡಿದ್ರೆ ತಿಳ್ಕೊರಿ ನೀವು. ಇಲ್ಲಿ ನಿಮ್ಮ ಊರ ಎಲ್ಲ ಸೆಲೆಕ್ಟ್ ಮಾಡಿದ್ಕೂನ ಇದು ಏನು ಡಿಟೇಲ್ ಬರತ್ತಲ್ಲ, ಇದ್ರೊಳಗೆ ಏನು ಮಾಡ್ಬೇಕ್ರಿ, ಇಲ್ಲಿ ಮುಂದೆ ರನ್ನಿಂಗ್ ಅಂತೇಳಿ ಇತ್ತಂದ್ರೆ ನಿಮ್ಮ ಪಿಂಚಣಿ ಹಣ ಬರತ್ತಾವಂತ ಬರ್ತೈತಿ. ಈಗ ತಡೆ ಆಗಿದ್ದಿರ್ಬೋದ್ರಿ, ಬರ್ತೈತ್ರಿ. ಯಾವುದೋ ಡಾಕ್ಯುಮೆಂಟ್ಸ್ ಕೊರತೆ ಇರಂಗಿಲ್ಲ, ಏನೂ ಇರಂಗಿಲ್ಲ. ಇಲ್ಲಿ ಮುಂದೆ ಅಕಸ್ಮಾತ್ ಏನಾರು ತೋರಿಸಿತ್ತು ರನ್ನಿಂಗ್ ಬಿಟ್ಟರೆ ಅವಾಗ ನಿಮ್ಗೆ ಹಣ ಬರೋದಿಲ್ಲ ತಿಳ್ಕೊಬೇಕು. ನಿಮ್ಗೆ ಇದನ್ನ ನಾನು ಡೌನ್ಲೋಡ್ ಮಾಡಿ ಟೋಟಲ್ ತೋರಿಸ್ತೇನೆ ರೀ. ಇದ್ರೊಳಗೆ ಯಾರಿಗೆ ಹಣ ಬರತ್ತಿಲ್ಲ ಏನೋ ತಿಳ್ಕೊಂಡ್ಬಿಡೋಣ್ರಿ ಒಮ್ಮೆ. ಫಿಕ್ಸ್ ವೆರಿಫಿಕೇಶನ್ ಇಲ್ಲಿ ಐತ್ರಿ ಸರ್. ಇವರು ಎಷ್ಟು ಪಿಂಚಣಿ ಪಡೆದುಕೋತಾರೆ, ಎಷ್ಟು ಹಣ ಪಡೆದುಕೋತಾರ ಅಂತ ಸಂಪೂರ್ಣ ಮಾಹಿತಿ ಇರ್ತೈತ್ರಿ. ಮತ್ತು ಇದ್ರೊಳಗೆ ಎಷ್ಟನೇ ಡೇಟಿಗೆ ಆರ್ಡರ್ ಆಗಿರ್ತೈತಿ ಅನ್ನೋದು ಡೀಟೇಲ್ ಇರ್ತೈತಿ ರೀ. ಆರ್ಡರ್ ಯಾವಾಗ ಆಗೈತಿ ಇವರಿಗೆ, ನಿಮ್ಗೆ ಆರ್ಡರ್ ಯಾವಾಗ ಆಗೈತಿ, ಆರ್ಡರ್ ಎದಕ್ಕೆ ಬಂದಾಗೈತಿ ಅನ್ನೋದನ್ನು ಇಲ್ಲಿ ಇರ್ತೈತಿ ರೀ. ಮತ್ತು ನಿಮ್ಗೆ ಅಮೌಂಟ್ ಎಷ್ಟು ಬರತೈತಿ. ಈಗ ವೆರಿಫೈ ಸ್ಟೇಟಸ್ ರನ್ನಿಂಗ್ ಅಂತ ಇತ್ತಂದ್ರೆ ಮುಗಿದು ಹೋತ್ರಿ, ನಿಮ್ಗೆ ಹಣ ಬರತೈತಿ ಅನ್ನಂಗೆ. ಇಲ್ಲಿ ಏನಾರ ಸ್ಟಾಪ್ ಅಂತ ಯಾವಾರದ ನೋಡಿ ಚೆಕ್ ಮಾಡ್ತಾನೆ ರೀ. ಸ್ಟಾಪ್ ಹತ್ತಿದ್ದು ಅಂದ್ರೆ ಹಣ ಬರೋದಿಲ್ಲ ಅಂತ ಯಾರತ್ತಾರೆ. ನಿಮ್ಮ ಕಾಸ್ಟೂ ಇಟ್ಟಿರ್ತಾರೆ ರೀ ಅದ್ರೊಳಗೆ ಇವ್ರ.
ಇದ್ರೊಳಗೆ ಸರ್ಕಾರ ಅವು ಯಾವ ಪೆನ್ಷನ್ ಪಡ್ಕೋತಾರೆ, ಎದ್ರ ಸಲುವಾಗಿ ಪಡ್ಕೋತಾರೋ ಅನ್ನೋದು ಮಾಹಿತಿ ಸಂಪೂರ್ಣ ಐತ್ರಿ. ಅಷ್ಟೆಲ್ಲ ಡೀಟೇಲ್ ಬೇಡ. ಇಲ್ಲಿದಾವ ನೋಡ್ರಿ, ಬರೀ ಸಸ್ಪೆಂಡೆಡ್ ಅಕೌಂಟ್ಸ್ ಇಲ್ಲಿ ಬಂದು ಅಂದ್ರೆ ಇವ್ರದ್ದು ಹೆಸರೇನು ಹೇಳೋದು ಬೇಡ ರೀ. ಈ ಕೆಟಗರಿನೂ ಇರ್ತೈತೆ ರೀ ಇದ್ರೊಳಗೆ, ಯಾವ ಜಾತಿ ಅವರು ಹೋಗ್ತಿದ್ರೆ. ನಾವತ್ತದವ್ರಿಪ್ಪ ಹಿಂಗಾದ್ರೆ ಮತ್ತೆ ಸಸ್ಪೆಂಡ್ ಮಾಡ್ತಾರೆ. ಮಾಡಿದ್ದು ಬರೋಬ್ಬರಿ ಐತ್ರಿ ಗೌರ್ಮೆಂಟ್ ಅದವ್ರು. ಯಾಕಂದ್ರೆ ಅವ್ರ ಹೆಸರುಗಳು ನೋಡ್ರೆ ನಮಗೆ ಗೊತ್ತಾಕತ್ರಿ ಅವ್ರು ಸಸ್ಪೆಂಡ್ ಮಾಡಿದಕ್ಕೂ ಸರ್ಕಾರ ಬರೋಬ್ಬರಿ ಐತಿ. ಇಲ್ಲಿ ಲಾಸ್ಟಕ್ಕೆ ಏನು ನಿಮ್ಗೆ ರನ್ನಿಂಗ್ ಕಾಲಮ್ದಾಗ ಇಲ್ಲಿ ಬೇಕಂದ್ರೆ ನಿಮಗೆ ಮಾಹಿತಿ ಸೋರಿಸ್ಬೇಕಂದ್ರೆ ಬೇಡ, ಅವ್ರ ಹೆಸರೇನು ನೋಡ್ಕೋಬೇಡ್ರಿ. ಇಲ್ಲ ಐತೆ ನೋಡ್ರಿ, ಸಸ್ಪೆಂಡೆಡ್ ಅಂತ ಕಾಣ್ತೈತೇನ್ರಿ. ಈ ಸಸ್ಪೆಂಡೆಡ್ ಅಕೌಂಟ್ಗಳು ಎಂದವ್ರಲ್ಲೇ ತೆಗೆದು ಹಾಕಿದ್ರಿ. ನಮ್ಮ ಊರಿನ ಇವು ಇಷ್ಟು ಸಸ್ಪೆಂಡ್ ಆಗಿರೋ ಅಕೌಂಟ್ಗಳು ರೀ, ಹಣ ತೊಗೊಂಡು ಪಡಿತಿದ್ದು. ಇದು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋದು ಹೇಳ್ರಿ. ಈಗ ನೆಕ್ಸ್ಟ್ ವಿಷಯಕ್ಕೆ ಬರೋಣ್ರಿ. ಬೇಡ್ರಿ ಇದ್ರ ಜೋಡಿ ಗುದ್ದಾಡೋದು ಬೇಡ. ನೆಕ್ಸ್ಟ್ ವಿಷಯಕ್ಕೆ ಏನು ಬರೋಣ್ರಿ, ಈ ಪಿಂಚಣಿ ಹಣ ಬರತೈತೋ ಇಲ್ಲೋ. ಪಿಂಚಣಿ ಹಣ ಬರತೈತೋ ಇಲ್ಲೋ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ನಾ ಸಂಪೂರ್ಣವಾಗಿ ಕೊಡ್ತೇನೆ ರೀ. ಪಿಂಚಣಿ ಹಣ ಬರತೈತೋ ಇಲ್ಲೋ ಅನ್ನೋದು, ಈಗ ಪೆಂಡಿಂಗ್ ಇದ್ದ ಹಣನ ಕರ್ನಾಟಕ ಸರ್ಕಾರ ಹಂತ ಹಂತವಾಗಿ ರಿಲೀಸ್ ಮಾಡೈತಿ. ಇನ್ನು ಕೆಲವಾಗ ಅವಂದ ಅಧಿಕೃತವಾದ ವೆಬ್ಸೈಟ್ಗಳಲ್ಲಿ ಎಲ್ಲಿ ಹೇಳ್ಕೊಂಡಿಲ್ರಿ. ಈಗ ನಾವೊಂದು ನಮ್ಮ ವಿಡಿಯೋಗಳನ್ನ ಹಾಕಿರ್ತೀವಿ ರೀ, ನೀವು ದಿನ ವಿಡಿಯೋ ಹಾಕೊಂತಲೇ ಬೇಜಾರು ಮಾಡ್ಕೋತೀರಿ. ದಿನ ವಿಡಿಯೋ ಹಾಕಿರ್ತಲ್ರಿ, ಅದ್ರ ತೊಳಗೆ ಕಾಮೆಂಟ್ಸ್ ಮಾಡಿರ್ತಾರೆ ರೀ. ಅಂಥದ್ದು ವೆರಿಫಿಕೇಷನ್ ಮಾಡ್ರೆ ಹಂತ ಹಂತವಾಗಿ ಹಣ ಹಾಕತ್ತಾರೆ ರೀ ಒಂದು ತೊಡೆ ಜಿಲ್ಲೆಗಳಿಗೆ ರೀ. ಜಿಲ್ಲಾವಾರ ಪಟ್ಟಿ ಇದಕ್ಕೆ ಮೊದಲನೇ ವಿಡಿಯೋದಾಗ ಜಿಲ್ಲಾವಾರ ಪಟ್ಟಿಗಳನ್ನ ಎಲ್ಲ ಹೇಳೀನಿ ರೀ. ಅಂದ್ರೆ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿ ಅಂದ್ರೆ ಎಷ್ಟು ಮಂದಿ ಕಾಮೆಂಟ್ ಮಾಡಿರ್ತಾರೆ ಅವ್ರು ಯಾವ ಜಿಲ್ಲೆದವ್ರು ತಿಳ್ಕೊಂಡ್ರಿ. ಅದಕ್ಕೆ ನಿಮ್ಮ ಕಾಮೆಂಟ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತಾವ್ರಿ. ಯಾಕಂದ್ರೆ ಸರ್ಕಾರ ಅಧಿಕೃತವಾಗಿ ಎಲ್ಲಿ ಹೇಳ್ಕೊಂಡಿಲ್ರಿ. ಇನ್ನು ಅಧಿಕೃತ ಮಾಹಿತಿಗಳನ್ನು ಯಾಕೆ ಸರ್ಕಾರ ಹೇಳ್ಕೊಂಗಿಲ್ಲ ನಮಗೂ ಏನು ಗೊತ್ತಿಲ್ಲ ರೀ. ಒಟ್ಟು ಪಿಂಚಣಿ ಹಣ ರಿಲೀಸ್ ಆಗೈತೆ ರೀ. ಪಿಂಚಣಿ ಹಣ ರಿಲೀಸ್ ಆಗೈತಿ, ಹಂತ ಹಂತವಾಗಿ ಎಲ್ಲರ ಖಾತೆಗಳಿಗೆ ಬರ್ತಾವ್ರಿ. ಇನ್ನು ಆಗಸ್ಟ್ದಾಗ ನನ್ನ ಲೆಕ್ಕಕ್ಕೆ 5ನೇ ತಾರೀಕಿಂದ 10ನೇ ತಾರೀಕು ಮಟ್ಟ ಎಲ್ಲ ಹಣ ಬರ್ತೈತೆ ರೀ. ಬಾಕಿ ಇದ್ದವ್ರಿಗೆ ನಿಮ್ಗೆ ಸಸ್ಪೆಂಡ್ ಆಗಿರ್ತಾವ್ರಿ. ಎದಕ್ಕೆ ಸಸ್ಪೆಂಡ್ ಆಗಿರ್ತಾವ ನೋಡ್ರಿ, ಯಾಕಂದ್ರೆ ಇದೇ ತೋರ್ಸೇನ್ರಿ ನಿಮ್ಗೆ. ಹಂಗೆ ಚೆಕ್ ಮಾಡ್ಕೊರಿ ಎದಕ್ಕೆ ಸಸ್ಪೆಂಡ್ ಆಗ್ಯಾವ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಕೆಲವರು ರನ್ನಿಂಗ್ ಹತ್ತಿದ್ದವ್ರು ಏನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಸ್ಪೆಂಡ್ ಆದವ್ರಿ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಅದಾವ್ರಿ ಸರ್, ನಮಗೆ ಸಸ್ಪೆಂಡ್ ಆಗೈತೆ ಅನ್ನೋರಿ ಸರ್. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದು ತಿಳ್ಕೊರಿ. ನೀವು ಸಸ್ಪೆಂಡ್ ಎದಕ್ಕಾಗಿತ್ತು ಅನ್ನೋದು ಮೇನ್ ತಿಳ್ಕೊರಿ. ನೀವು ಸಸ್ಪೆಂಡ್ ಎದಕ್ಕಾಗಿರ್ತೈತೆ ರೀ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಪ್ರಾಬ್ಲಮ್, ಡಾಕ್ಯುಮೆಂಟ್ಸ್ ಕೊರತೆಗಳಿಂದ ಅಕೌಂಟ್ ಸಸ್ಪೆಂಡ್ ಆಗಿರುತ್ತೆ ರೀ. ಈ ಡಾಕ್ಯುಮೆಂಟ್ಸ್ಗಳು ಏನೇನು ತೊಗೊಂಡು ನೀವು ಹೋಗ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ ನೋಡಿರಿ. ನಿಮ್ಮ ಆಧಾರ್ ಕಾರ್ಡ, ಕಾಸ್ಟ್ ಇನ್ಕಮ ಮತ್ತು ನಿಮ್ಮ ಎದ್ರ ಮೇಲೆ ಪೆನ್ಷನ್ ಹಣ ಪಡಿತಿರ್ತಿರಲ್ಲ ಅದರ ಡಾಕ್ಯುಮೆಂಟ, ಇವನ್ನೆಲ್ಲ ತೊಗೊಂಡು ನಿಮ್ಮ ಊರಿನ ಗ್ರಾಮ ಲೆಕ್ಕಾಧಿಕಾರಿ ಭೇಟಿ ಆಗಿ. ಗ್ರಾಮ ಲೆಕ್ಕಾಧಿಕಾರಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಸರ್. ಈಗ ನಾಳೆ 1ನೇ ತಾರೀಕು ನಾಳೆ ಐತ್ರಿ ಆಗಸ್ಟ್, ಅಲ್ಲಿ ಹಣ ರಿಲೀಸ್ ಮಾಡಿರ ಅಂದ್ರೆ ನಾಳೆ ಒಂದು ವಿಡಿಯೋದಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ರೀ. ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ.